ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತರ ಪಟ ಕೊನೆಯ ಸಂಚಿಕೆ ಶುಕ್ರವಾರದ ಸಂಚಿಕೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಜ್ಜಿ ಆರಾಧನಾ ಎಲ್ಲರೂ ಈ ಕೇಕ್ ಅಲ್ಲಿ ವಿಷ ಬೆರೆಸಿದ್ದಾರೆ. ಇವಳು ನಿನ್ನ ಪ್ರತಿ ಕ್ಷಣನೂ ಹಿಂದೆ ಹಾಕ್ಬೇಕು, ಹಾಗೆ ಈ ಮನೆಯಿಂದ ದೂರ ಮಾಡ್ಬೇಕು, ನೀನ್ ಕೆಟ್ಟವನಾಗಿ ಸೋಲ್ಬೇಕು ಅಂತ ಪ್ರತಿ ಕ್ಷಣನೂ ನಿನ್ ಸಾವನ್ನ ನಿನ್ ಸೋಲನ್ನ ಬಯಸ್ತಿದ್ಲು ಇವಳು. ಅರ್ಥ ಮಾಡ್ಕೊಳ್ಳಿ ಸುಶಾಂತ್ ಅಂತ ಆರಾಧನಾ ಹೇಳಿದಾಗ, ಇಲ್ಲ ನೀವ್ ಹೇಳದ್ನ ಯಾವ್ದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ ಅಕ್ಕ. ನೀವ್ ಹೇಳ್ದಾಗೆ ತಪ್ಪು ಮಾಡಿರ್ಬೋದು ಚಿಕ್ಕ ವಯಸ್ಸಲ್ಲಿ, ಆದ್ರೆ ಅದನ್ನ ತಿತ್ಕೊಂಡು ಅವಳು ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾಳೆ, ಅವಳು ನನ್ನ ಜೊತೆ ಯಾವಾಗ್ಲೂ ಖುಷಿಯಾಗಿರ್ಬೇಕು, ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ಬಯಸ್ತಾಳೆ. ನೀವ್ ಯಾರೇ ಏನೇ ಹೇಳಿದ್ರು ನಾನಂತೂ ನಂಬೋದಿಲ್ಲ ಅಂತ ಅಜ್ಜಿ ಹತ್ರ ಸುಶಾಂತ್ ಹೇಳ್ತಾನೆ. ಯಾಕೋ ಈ ತರ ಮಾತಾಡ್ತಿದ್ಯಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ, ಇವಳು ಮಾಡ್ತಾ ಇರೋದೆಲ್ಲ ಸುಳ್ಳು ನಾಟಕ, ಸ್ವಲ್ಪ ಅರ್ಥ ಮಾಡ್ಕೋ. ಅದಕ್ಕೆ ನಿನ್ನ ಮೊದಲನೇ ರಾತ್ರಿ ದಿನ ವಿಷ ಬೆರೆಸಿದ್ಲು ಹಾಲಲ್ಲಿ, ಅದನ್ನ ಸುಭದ್ರ ಕಣ್ಣಾರೆ ನೋಡಿದ್ಲು. ಅದ ವಿಷಯ ಹೇಳಿದ ತಕ್ಷಣ ನಾನು ಗಾಬರಿಯಾಗಿ ಏನ್ ಮಾಡೋದು ಅಂತ ಗೊತ್ತಾಗದೆ ಹಾಲ್ನ ಬದಲಾಯಿಸಿದ್ದು. ಈಗ್ಲಾದ್ರೂ ಅರ್ಥ ಆಯ್ತಾ ನಿನ್ಗೆ, ಸ್ವಲ್ಪ ಅರ್ಥ ಮಾಡ್ಕೋ, ಅವಳನ್ನ ನಂಬೇಡ ಅಂತ ಅಜ್ಜಿ ಹೇಳ್ತಾರೆ. ಇಲ್ಲ ಇಲ್ಲ ನಮ್ಮ ಅಕ್ಕ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಇಡೀ ಪ್ರಪಂಚನೇ ಬಂದು ಹೇಳಿದ್ರು ನಾನ್ ನಮ್ಮ ಅಕ್ಕನ್ನ ಬಿಟ್ಕೊಡಲ್ಲ ಅಂತ ಸುಶಾಂತ್ ಹೇಳ್ತಾನೆ. ಆಗ ಕೇಕ್ ತಿಂದೆ ಅಂತ ಸುಶಾಂತ್ ವಾಂತಿ ಮಾಡ್ಕೊಳಕ್ ಶುರು ಮಾಡ್ತಾನೆ. ಅದನ್ನ ನೋಡಿದ ತಕ್ಷಣನೇ ಅಕ್ಕ ಇವರೆಲ್ಲ ಹೇಳಿದ್ ನಿಜನಾ ಹಾಗಾದ್ರೆ ಅಂತ ಶಾಕ್ ಆಗಿ ಹಾಗೆ ತಲೆಸುದ್ ಬೀಳ್ತಾನೆ ಸುಶಾಂತ್. ಎಲ್ಲರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಯಾಕೆ ಪಾಪಿ ಈ ತರ ಮಾಡ್ದೆ, ನನ್ ಮಗನ್ ಜೀವನೇ ತೆಗಿಯೋ ಅಂತ ಪ್ರಯತ್ನ ಮಾಡ್ತಿದ್ಯಲ್ಲ ಅಂತ ಸುಶಾಂತ್ ತಾಯಿ ಸಾವಿತ್ರಿ ಹೇಳ್ತಾ ಇರ್ತಾರೆ. ಅಯ್ಯೋ ಸುಶಾಂತ್ ಅಪ್ಪ ಅವ್ರು ಬಂದ್ರು, ಬೇಗ ಬನ್ನಿ, ಅವ್ರು ಹುಷಾರಾಗಿ ಬಂದಿದ್ದಾರೆ ಅಂತ ಸುಭದ್ರ ಹೇಳಿದಾಗ ಆರ್ತಿ ಮಾಡಿ ಒಳಗಡೆ ಕರ್ಕೋತಾರೆ. ಈಗ್ಲಾದ್ರೂ ಗೊತ್ತಾಯ್ತಾ ಈ ಪಾಪಿ ಎಂತವಳು ಅಂತ, ನನ್ ಮಗನ್ನೇ ಸಾಯ್ಸಾಕ್ ಹೊರಟಿದ್ಯಲ್ಲ ಅಂತ ಸಾವಿತ್ರಿ ಹೊಡಿತಿರ್ತಾರೆ. ಅದೇ ದಯವಿಟ್ಟು ಬಿಟ್ಬಿಡಿ ಅವ್ರನ್ನ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಂತ ಸುಶಾಂತ್ ಮತ್ತೆ ಆರಾಧನಾ ಇಬ್ರು ತಡೀತಾರೆ. ಹಾಗೆ ಮೇಲ್ ಹೋಗಿ ಸುಶಾಂತ್ ಬ್ಯಾಗ್ ಎತ್ಕೊಂಡ್ ಬರ್ತಾನೆ. ಅವ್ನು ಏನು ಮಾತಾಡದೆ ಹೋದ್ರು ಪರವಾಗಿಲ್ಲ, ಒಟ್ನಲ್ಲಿ ಇವಳು ಏನು ಅಂತ ಅವ್ನಿಗೆ ಗೊತ್ತಾಯ್ತಲ್ಲ, ಇವಳು ಬಣ್ಣ ಬಯಲಾಯ್ತಲ್ಲ, ನನ್ಗೆ ಅದೇ ಬೇಕಾಗಿರೋದು. ಈಗ್ಲಾದ್ರೂ ಅವನು ಎಚ್ಚರಿಸ್ಕೊಂಡು ದೂರ ಆಗಿ ಇವಳಿಂದ ಹುಷಾರಾಗಿರ್ತಾನೆ ಅಂತ ಅಜ್ಜಿ ಅನ್ಕೋತಾ ಇರ್ತಾರೆ. ಹಾಗೆ ಸುಶಾಂತ್ ಬ್ಯಾಗ್ ಎತ್ಕೊಂಡು ಹೊರಗಡೆ ಬಂದು, ನೀನ್ ಈ ಮನೇಲೇ ಇರಕ್ಕ ಪರವಾಗಿಲ್ಲ, ನಿನ್ ಇದ್ ಬೇಕು ಅಂತ ತಾನೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು, ಇಷ್ಟೆಲ್ಲ ಕುತಂತ್ರ ಮಾಡಿದ್ದು, ಪರವಾಗಿಲ್ಲ ತಗೋ, ಈ ಆಸ್ತಿನ ನೀನೇ ಇಟ್ಕೋ, ಎಲ್ಲಾ ಆಸ್ತಿನೂ ನಿನ್ನ ಹೆಸರಿಗೆ ಬರ್ದಿದ್ದೀನಿ, ನನ್ಗೆ ಇದ್ರಲ್ಲಿ ಒಂದ್ ಪೈಸಾನು ಬೇಡ, ನಾನು ಮತ್ತೆ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತಾ ಇದೀವಿ, ನೀನ್ ಈ ಮನೇಲಿ ಖುಷಿಯಾಗಿರೋ ಅಂತ ಸುಶಾಂತ್ ಹೇಳಿದಾಗ, ಏನ್ ಮಾತಾಡ್ತಿದ್ದೀರಾ ನೀವು, ಮನೆ ಬಿಟ್ಟು ಹೋಗ್ತಾ ಇದ್ದೀರಾ, ಅಲ್ಲ ನೀವ್ ತಪ್ಪು ಮಾಡಿಲ್ಲ, ನೀವ್ ಈ ಮನೇಲಿ ಇರ್ಬೇಕು, ನೀವ್ ಯಾಕೆ ಹೋಗ್ತಾ ಇದ್ದೀರಾ, ಇವಳು ಹೋಗ್ಬೇಕಾಗಿರೋದು ಅಂತ ಸಾವಿತ್ರಿ ಅಜ್ಜಿ ಹೇಳ್ತಾರೆ. ಇಲ್ಲ ನಾವ್ ನಿರ್ಧಾರ ಮಾಡಿದೀವಿ, ನೀವೇನ್ ಯೋಚನೆ ಮಾಡ್ಬೇಡಿ, ನಾವ್ ಆಗಾಗ ಮನೆಗೆ ಬಂದು ಹೋಗ್ತೀವಿ, ಏನು ತಲೆ ಕೆಡ್ಸ್ಕೋಬೇಡಿ, ಮನೆ ಬಿಟ್ಟು ಹೋಗೋದು ಅಷ್ಟೇ, ಸಂಬಂಧ ಏನ್ ದೂರ ಆಗಲ್ಲ ಅಂತ ಸುಶಾಂತ್ ಮತ್ತೆ ಆರಾಧನಾ ಹೊರಗಡೆ ಹೋಗ್ತಾರೆ. ಆಗ ಕಾಲಿ ಹಿಡ್ದು ಬೇಡ್ಕೊಂಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸುಶಾಂತ್, ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ನಾನು ಯಾಕೆ ತಪ್ಪು ಮಾಡಿದೆ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ನೀನು ಹುಟ್ಟಿದ ತಕ್ಷಣ ಎಲ್ಲಿ ನನ್ನ ದೂರ ಮಾಡ್ಬಿಡ್ತಾರೋ ಅಪ್ಪ ಅಮ್ಮ, ಈ ಆಸ್ತಿ ಎಲ್ಲ ನಿನ್ಗೆ ಹೊರಟೋಗುತ್ತೋ, ನಾನು ಒಂಟಿ ಆಗ್ಬಿಡ್ತೀನೋ ಅಂತ ಭಯ ಆಯ್ತು. ಅದಕ್ಕೆ ಅನ್ಸುತ್ತೆ ಈ ಪಾಪಿ ಈ ತಾಯಿ ಹೊಟ್ಟೆಲ್ ಹುಟ್ಲಿಲ್ಲ, ಈ ತಾಯಿ ಹೊಟ್ಟೆಲ್ ಹುಟ್ಟಿದ್ದಿದ್ರೆ ನಾನು ನಿಜವಾಗ್ಲೂ ಒಳ್ಳೆ ಬುದ್ಧಿ ಕಲಿತಿದ್ದೆ ಅನ್ಸುತ್ತೆ. ನಿನ್ ತರ ನನ್ನ ಈ ಮನೆ ಕರ್ಕೊಂಡ್ ಬಂದ್ರು, ಎಲ್ಲಾ ತರ ಪ್ರೀತಿ ಕೊಟ್ರು, ಆದ್ರೂ ಕೂಡ ನಾನು ಬುದ್ಧಿ ಕಲೀಲೇ ಇಲ್ಲ, ಸೇರ್ ತೀರ್ಸ್ಕೋಬೇಕು ಅಂತ ನಿಂತ್ಕೊಂಡೆ, ನಾನು ನಿನ್ ಮೇಲೆ ಸೇರ್ ತೀರ್ಸ್ಕೊತಾ ಹೋದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆರಾಧನಾ, ನಿಮ್ ತಂದೆ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ, ಸುಳ್ಳು ಹೇಳಿ ಅವ್ರು ಸಾಯೋ ಹಂಗ್ ಮಾಡ್ಬಿಟ್ಟೆ, ಪ್ರತಿ ಕ್ಷಣನು ಚಿಕ್ಕ ವಯಸ್ಸಲ್ಲಿ ಅವರು ನಾನು ತಪ್ಪು ಮಾಡಿದ್ರೆ ತಿಳಿಸಿ ಬುದ್ಧಿ ಹೇಳ್ತಾ ಇದ್ರು, ಇವ್ರು ಯಾರು ನನ್ಗೆ ಹೇಳಕ್ಕೆ ಅಂತ ಸುಳ್ಳು ಆಪಾದನೆ ಮಾಡಿದೆ, ನಿನ್ ತಂದೆ ಸಾಯೋ ಹಾಗೆ ಮಾಡಿದೆ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು. ಎಷ್ಟೇ ಕ್ಷಮೆಗೆ ಹೇಳಿದ್ರು ನಾನು ಮಾಡಿರೋ ತಪ್ಪನ್ನ ಯಾರು ಸರಿ ಮಾಡಕ್ಕಾಗಲ್ಲ, ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಗಡೆ ಹೋಗ್ತಿರ್ತಾಳೆ. ಆಗ ಅಕ್ಕ ನಿಂತ್ಕೋ, ಈಗ ನಿನ್ ತಪ್ಪಿನ ಅರಿವಾಗಿದೆಯಲ್ಲ ಅಷ್ಟೇ ಸಾಕು ನನ್ಗೆ, ದಯವಿಟ್ಟು ಇಲ್ಲಿ ಹೋಗ್ಬೇಡ, ನೀನ್ ತಪ್ಪು ಮಾಡ್ದಾಗ್ಲೂ ನನ್ನ ಅಕ್ಕ, ತಪ್ಪು ಮಾಡಿಲ್ಲ ಅಂದ್ರೂ ನನ್ನ ಅಕ್ಕನೇ, ನೀನ್ ಎಲ್ಲೂ ಹೋಗ್ಬೇಡ, ನಾನ್ ಈ ಮನೇಲಿ ಇದ್ದೀನಿ ಅಂದ್ರೆ ನೀನು ಈ ಮನೇಲಿ ಇರ್ಬೇಕು, ನೀನೇನಾದ್ರೂ ಹೊರಗಡೆ ಹೋದ್ರೆ ನಾನು ಹೋಗ್ತೀನಿ ಅಂತ ಸುಶಾಂತ್ ಅಳ್ತಾ ಇರ್ತಾನೆ. ನಾನ್ ನಿನ್ನ ಕ್ಷಮಿಸಿದ್ದೀನಿ, ನಿನ್ಗೊಂದು ಅವಕಾಶ ಇದೆ, ಬಾ ಈ ಮನೇಲೇ ಇರು ಅಂತ ಸುಶಾಂತ್ ಹೇಳಿದಾಗ, ಏನೋ ಮಾಡ್ತಿದ್ಯಾ ನೀನು, ಅವಳು ತಪ್ಪು ಮಾಡಿದ್ದಾಳೆ, ಅವಳ ನಾಟಕಕ್ಕೆ ನೀನು ಮರಳಾಗ್ಬೇಡ, ಮತ್ತೆ ಅವಳು ನಿಜ ಬದಲಾಗಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಹೌದು ಆರಾಧನಾ, ನೀನು ಯಾಕೆ ಅವಳ ಮಾತನ್ನ ನಂಬ್ತಾ ಇದ್ಯಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವಳು ಬದಲಾಗಿಲ್ಲ, ನಾಟಕ ಮಾಡ್ತಿದ್ದಾಳೆ, ಇಷ್ಟೆಲ್ಲ ಮಾಡಿದ್ರು ಕೂಡ ಅವಳ ನಿಜವಾಗ್ಲೂ ನೀನ್ ಕ್ಷಮಿಸ್ತೀಯಾ ಅಂತ ಸಾವಿತ್ರಿ ಹೇಳಿದಾಗ, ಅಮಲ ನಿಜವಾಗ್ಲೂ ಬದಲಾಗಿದ್ದಾಳೆ, ಅವಳಿಗೊಂದು ಅವಕಾಶ ಕೊಡ್ಬೇಕು, ಅದು ನಮ್ ಕರ್ತವ್ಯ, ದಯವಿಟ್ಟು ಅವಳಿಗೆ ಅವಕಾಶ ಮಾಡ್ಕೊಡಿ ಈ ಮನೇಲಿ ಇರೋದಕ್ಕೆ ಅಂತ ಆರಾಧನಾ ಕೇಳ್ಕೊತಾಳೆ. ಅಮಲ ಮನೆಯವರೆಲ್ಲರೂ ಮತ್ತೆ ಒಂದಾಗ್ತಾರೆ. ಅಂತರ ಪಟ ಕಂಪನಿ ಶುರು ಮಾಡಕ್ಕೆ ಅಂತ ಫೋಟೋನ ಇಟ್ಟು ಅದನ್ನ ಪೂಜೆ ಮಾಡಿ, ಎಲ್ಲ ಒಳ್ಳೇದಾಗ್ಲಿ, ಇನ್ನು ನೀನು ಹೆಚ್ಚು ಎತ್ತರಕ್ಕೆ ಬೆಳಿಬೇಕು ಅಂತ ಅಜ್ಜಿ ಮತ್ತೆ ಸಾವಿತ್ರಿ ಆಶೀರ್ವಾದ ಮಾಡ್ತಾರೆ. ನಿಜವಾಗ್ಲೂ ಇದು ನನ್ ಕನ್ಸು, ತುಂಬಾ ಖುಷಿ ಆಗ್ತಿದೆ ನನ್ಗೆ ಅಂತ ಆರಾಧನಾ